ದೇವರ ನಾಮಕ್ಕೆ ಮಹಿಮುಂಟಾಗಲಿ. ದೇವರು ಯಾರು? ವಾಗ್ದಾನಗಳ ದೇವರಾಗಿದ್ದಾರೆ. ಇವತ್ತು ಎಷ್ಟನೇ ತಾರೀಕು? ಪ್ರತಿ ತಿಂಗಳು 1ನೇ ತಾರೀಕು ನಮಗೆ ವಾಗ್ದಾನದ ವಾಕ್ಯ ಇರ್ತದೆ. ಕೆಂಪಾಪುರದಲ್ಲಿ ವಾಗ್ದಾನವನ್ನು ಕೊಟ್ಟು ನಾವು ಪ್ರಾರ್ಥನೆ ಮಾಡ್ತೀವಿ. ಯಾವಾಗ? ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ 2 ಹಾಡು ಹಾಡಿ ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿ ಅರ್ಧ ಗಂಟೆ ಪ್ರಸಂಗ ಇರ್ತದೆ. ಅವತ್ತು ವಾಗ್ದಾನ ಕೊಡ್ತಾರೆ. ಆ ತಿಂಗಳಿಗೆ ವಾಗ್ದಾನ. ಅದೇ ರೀತಿ ಈ ತಿಂಗಳಲ್ಲಿ ನಿಮಗೆ ಒಂದು ವಾಗ್ದಾನ ಕೊಡ್ತಾರೆ. ಏನು ವಾಗ್ದಾನ ಅಂದ್ರೆ, ಈಗ ನೀನು ಅದ್ಭುತಗಳು ನೋಡುವಂತೆ ಮಾಡುವೆನು. ನಿಮ್ಗೆ ಅದ್ಭುತ ಬೇಕಲ್ಲ ಈ ತಿಂಗಳು? ಎಲ್ಲಾರ್ಗು ಬೇಕಾ ಬೇಡ? ಏನಕ್ಕೆ? ಗಲಗಲ ದಿನಾಗ ಏನಕ್ಕೆ ಅದ್ಭುತ ಬೇಕು ಲೇಡಿಯಮ್ಮ? ಹೊಸ ಬಟ್ಟೆ ಹಾಕೊಳ್ಳೋದಕ್ಕೆ, ಕಾಸು ಖರ್ಚು ಮಾಡೋದಕ್ಕೆ, ಗಲಗಲ ಅಂದ್ರೆ ಏನಿದೆ? ಅವೆಲ್ಲ ತಿನ್ಲಿಕ್ಕೆ ನಿಮ್ಗೆ ಒಂದು ಅದ್ಭುತ ಆಗ್ಬೇಕಾ ಬೇಡ? ಆಗ್ಬೇಕು. ಅದೇ ದೇವ್ರು ಹೇಳ್ತಾ ಇದಾರೆ, ನಾನು ಅದ್ಭುತ ಮಾಡ್ತೀನಿ ಎಂಬುದಾಗಿ. ಯಾವಾಗ ಮಾಡ್ತಾರೆ? ನನ್ನ ಕಣ್ಣು ತೆರೆ. 18ನೇ ವಾಕ್ಯ ಹೋದ್ರಿ. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರ ಅದ್ಭುತಗಳು ನಾನೇನು ತಿಳ್ಕೊಳ್ತೀನಿ ಅಂತ ಹೇಳ್ತಾರೆ. ಅಲ್ಲಯ್ಯ, ಆಗ ಈ ಧರ್ಮಶಾಸ್ತ್ರದಲ್ಲಿ ಅದ್ಭುತಗಳಿದ್ದಾವ? ಹಳೆ ಒಡಂಬಡಿಕೆಯಲ್ಲೂ ಅದ್ಭುತಗಳಿದ್ದಾವೆ, ಹೊಸ ಒಡಂಬಡಿಕೆಯಲ್ಲೂ ಅದ್ಭುತಗಳಿದ್ದಾವೆ. ಕರೆಕ್ಟಾ? ಹಳೆ ಒಡಂಬಡಿಕೆಯಲ್ಲಿ ಅದ್ಭುತ ಮಾಡುವಾಗ ಎಲ್ಲ ಅವ್ರು ಹೇಳುವಾಗ ಏನ್ ಹೇಳ್ತಾರೆ? ಇದು thus says the Lord, ಅಂದ್ರೆ ಇದು ದೇವರು ಹೇಳ್ತಾರೆ ಅಂತ ಹೇಳ್ತಾರೆ. ಅದು ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾರೆ, ಟ್ರೂಲಿ ಟ್ರೂಲಿ ಐ ಸೇ ಅಂಟು ಯು. ನಿಜವಾಗಿ ಯಾರು ಹೇಳ್ತಾ ಇದ್ದಾರೆ? ಹೌದು. ಅಲ್ಲಿ ಯಾರು ಹೇಳ್ತಾರೆ? ದೇವ್ರು ಹೇಳ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಯಾರು ಹೇಳ್ತಾರೆ? ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಅಂತ ಹೇಳ್ತಾರೆ. ಅಲ್ಲಿಯಾ ಅರ್ಥ ಆಯ್ತು? ಆಗ ಅದ್ಭುತಗಳು ಅಲ್ಲಿ ನಡೀತು, ಇಲ್ಲಿ ನಡೀತು. ಅದೇ ರೀತಿಯಾಗಿ ಈ ದಿನದಲ್ಲಿ ನಿಮಗೆ ಅದ್ಭುತಗಳನ್ನು ಮಾಡ್ತಾರೆ. ಈ ತಿಂಗಳು ನಿಮ್ಗೆ ಏನ್ ಬೇಕು? ಇವತ್ತು ವಾಕ್ಯವನ್ನು ಏನ್ ಮಾಡಿದ್ದೇವೆ? ನನ್ನ ಕಣ್ಣು ತೆರೆ. ನೀನು ಸತ್ಯವೇದದಲ್ಲಿ ಬರೆದಿಟ್ಟಿರುವಂತ ಅದ್ಭುತ ನನ್ನ ಜೀವನದಲ್ಲೂ ಕೂಡ ಆಗ್ಬೇಕು. ಇವತ್ತು ಯಾಕೆ ಅನೇಕ ಜೀವನದಲ್ಲಿ ಅದು ಅದ್ಭುತಗಳು ಆಗ್ತಾ ಇಲ್ಲ? ಕಾರಣವೇನಾಗಿದೆ? ಅದಕ್ಕೆ ಒಂದೇ ಒಂದು ಕಾರಣ, ನೀವು ಶಾರೀರಿಕ ಕಣ್ಣುಗಳಿಂದ ನೋಡ್ತಾ ಇದ್ದೀರಿ. ಅಲ್ಲಿಯಾ ಇಲ್ಲಿ ಹೇಳ್ತಾನೆ ಕಣ್ಣು ತೆರೆ ಅಂತ ಹೇಳ್ತಾನೆ. ಆಗ ಅವನು ಕಣ್ಣಿಲ್ವಾ? ಕೀರ್ತನೆಗಾರ ಕಣ್ಣಿಲ್ವಾ? ಇದೆ. ಕಣ್ಣು ತೆರೆದಿಲ್ವಾ? ತೆರೆದಿದೆ. ಆದ್ರೆ ಅದು ಶಾರೀರಿಕ ಕಣ್ಣುಗಳು. ಪ್ರತಿಯೊಬ್ಬರು ಕೂಡ ಆತ್ಮಿಕವಾದ ಕಣ್ಣಿಗೆ ತೆರೆಯಲ್ಪಟ್ಟಾಗ ಮಾತ್ರವೇ ನಿಮ್ಗೆ ಗೊತ್ತಾಗ್ತದೆ ದೇವರು ನಿಮಗಾಗಿ ಸಿದ್ಧ ಮಾಡ್ತಾರೆ. ಅಲ್ಲಿಯಾ ಸತ್ಯವೇದವನ್ನು ನೀವು ಓದುವುದಾದೇಗನ ಸಾಧಾರಣವಾಗಿ ಓದೋದಕ್ಕೂ ಆತ್ಮದ ತುಂಬಲು ಓದೋದಕ್ಕೂ ಡಿಫರೆನ್ಸ್ ಇದೆ. 90% ಜನ ಹೇಗೆ ಓದ್ತಾರೆ ಅಂತಾರೆ? ಬೈಬಲ್ನ ಕತೆ ಪುಸ್ತಕ ಓದ್ಬಿಟ್ಟು ಹೋಗ್ಬಿಡ್ತಾರೆ. ಹಾಗಲ್ಲ. ದೇವರು ಮಾಡಿಟ್ಟಿರುವಂತ ಪ್ರತಿಯೊಂದು ಅದ್ಭುತ ಕಾರ್ಯನ ಹೊಂದಿಕೊಳ್ಳಬೇಕಾದ್ರೆ ದೇವರ ವಾಕ್ಯವನ್ನ ನಿನ್ನ ಆತ್ಮ ಕಣ್ಣಿಂದ ಓದ್ಬೇಕಾಗಿದೆ. ಯಾವಾಗ ನೀನು ಆತ್ಮ ಕಣ್ಣಿಂದ ಓದಲು ಪ್ರಾರಂಭಿಸುವಾಗ ನಿನ್ನ ಆತ್ಮದ ದೊಡ್ಡ ಬಿಡುಗಡೆ ಉಂಟಾಗ್ತದೆ. ನಿನ್ನ ಬಾಯಿತನ್ನು ಹೇಳುವಾಗ ಅದು ನೆರವೇರ್ತದೆ. ಅರ್ಥ ಆಯ್ತಾ? ಅಲ್ಲಿಯಾ ನೆರವೇರ್ತದ? ನೆರವೇರ್ತದೆ, ಖಂಡಿತ ನೆರವೇರ್ತದೆ. ಆ ರೀತಿ ಅನುಭವ ನನಗಿದೆ, ಎಷ್ಟೋ ಆಗಿದೆ ನನ್ನ ಜೀವನದಲ್ಲಿ. ಯಾವಾಗ ಒಬ್ಬ ವ್ಯಕ್ತಿಯ ಆತ್ಮ ಕಣ್ಣು ತೆರೆಯಲ್ಪಟ್ಟಾಗ ಮಾತ್ರವೇ, ಇಲ್ಲದ್ರೆ ಅದಾಗಲ್ಲ. ಅರ್ಥ ಆಯ್ತಾ? ಅದಕ್ಕಾಗಿ ಇವತ್ತು ಅನೇಕ ಕ್ರೈಸ್ತವರು ವಂಚಿತರಾಗಿದ್ದಾರೆ. ಹಾಗೆ ಅವರು ಕರೆಯಲ್ಪಟ್ಟು ದೇವರು ಸಿದ್ಧ ಮಾಡಿದ್ದನ್ನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಹೊಳೆಯಲಿಲ್ಲ ಅಂತ ವಾಕ್ಯ ಹೇಳ್ತದೆ. ಅವ್ರ ಕಣ್ಣು ಕಾಣಲಿಲ್ವಾ? ಕಾಣ್ತದೆ. ಅದೇ ಯಾವ ಕಣ್ಣು ಕಾಣ್ತಾ ಇದೆ ಅವರಿಗೆ? ಶಾರೀರಿಕ ಕಣ್ಣು. ಕಾರ್ನಲ್ ಐಸ್ ಅಂತ ಹೇಳಿಲ್ಲ, ಇಲ್ಲ ಕಾರ್ನಲ್ ಐಸ್ ಅಂತ ಹೇಳ್ತಾರೆ. ಅದು ತೆರೆದಿಲ್ಲ. ಅದೇ ದೇವ್ರು ಹೇಳ್ತಾರೆ ಆತ್ಮಿಕ ಕಣ್ಣುಗಳು. ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟೆ ಹೋಗುವಾಗ ನೀನು ಅನೇಕ ನೀನು ಕಳ್ಕೊಂತೀಯ. ಅದಕ್ಕೆ ನಿನ್ನ ಪ್ರಾರ್ಥನೆ ಇವತ್ತು ಮಾರ್ಪಡಿಸ್ಕೋ. ದೇವರೇ, ನನ್ನ ಆತ್ಮ ಕಣ್ಣು ತೆರೆ, ನೀನು ನನಗಾಗಿ ಸಿದ್ಧ ಮಾಡ್ದು ನಾನು ಕಂಡುಕೊಳ್ಬೇಕು. ಅಲ್ಲಿಯಾ ಅದಕ್ಕಿಂತ ಹೇಳ್ತೇನೆ ನೋಡುವಾಗ, ನಿನ್ನ ಧರ್ಮಶಾಸ್ತ್ರ ನನ್ನ ಕಣ್ಣು ತೆರೆ, ಆಗ ಧರ್ಮಶಾಸ್ತ್ರ ಅದ್ಭುತ ಕಂಡುಕೊಳ್ಳು. ನನ್ನ ಕಣ್ಣು ತೆರೆ. ಇವತ್ತು ಪ್ರಾರ್ಥನೆ ಮಾಡಿ ನನ್ನ ಕಣ್ಣು ತೆರೆ ದೇವರೇ. ನಿಮ್ಮ ಯಜಮಾನ ರಕ್ಷಣೆ ಕಾಣುವೇನು? ಕಣ್ಣು ತೆರೆ ಅಂತ ಕೇಳ್ರಿ. ಕಣ್ಣು ತೆರೆದಾಗ ನೀನು ಕಾಣ್ತೀಯ. ಯಾರೋ ಆತ್ಮ ಕಣ್ಣು ತೆರೆಬಿಡ್ತು ಅವ್ರು ಕಾಣ್ತಾರೆ. ನಾವು ವೇದದಲ್ಲಿ ಅನೇಕ ಸ್ತಂಭಗಳು ನೋಡ್ತೀವಿ. ಒಂದು ಹಾಗಾಳು ತನ್ನ ಮನೆಯಿಂದ ಯಜಮಾನ ಕಳಿಸ್ಬಿಡ್ತಾನೆ. ಅವಳ ಮಗುನ ಎತ್ಕೊಂಡು ಅರಣ್ಯದಲ್ಲಿ ಹೋಗುವಾಗ ನೀರ ಖಾಲಿ ಆಗುತ್ತದೆ. ನೀರಿಗೆ ಖಾಲಿ ಆಗೋದಾಗ ಅವಳು ನೀರಿಗಾಗಿ ಹುಡುಕ್ತಾಳೆ, ಸಿಗಲ್ಲ. ಏನ್ ಮಾಡ್ತಾಳೆ?
ಕಣ್ಣೀರು ಬಿಟ್ಟು ಅಳ್ತಾಳೆ, ಮಗುನ್ ಮಲಗಿಸ್ಬಿಟ್ಟು ಅಳ್ತಾಳೆ ದೇವರನ್ನ. ಆಗ ವಾಕ್ಯ ಹೇಳ್ತದೆ, ದೇವರು ಆಕೆನ ಕಣ್ಣನ್ನು ತೆರೆದರು. ತೆರೆದ್ರ? ಅವಳು ಕಣ್ಣಿತ್ತ ಇಲ್ಲ ಮುಂಚಿತವಾಗಿ ಇಲ್ಲ. ಅದೇ ವಾಕ್ಯ ಹೇಳ್ತದೆ, ದೇವರು ಆ ಕಣ್ಣನ್ನು ತೆರೆದರು. ಆಗ ಆಕೆ ನೀರನ್ನು ಕಂಡಳು, ಆಮೇಲೆ ಕುಡಿದು ಅದನ್ನು ತಿತ್ತಿಯಲ್ಲಿ ತುಂಬಿಸ್ಕೊಂಡು ಹೋದ್ಲು ಅಂತ ವಾಕ್ಯ ಹೇಳ್ತದೆ. ಅದು ಮುಂಚಿತವಾಗಿ ಕಣ್ಣು ತೆರೆದಿರ್ಲಿಲ್ವಾ? ತೆರೆದಿರ್ಲಿಲ್ಲ. ಕಣ್ಣು ತೆರೆದಿತ್ತು. ಯಾವ ಕಣ್ಣು ತೆರೆದಿತ್ತು? ಸಾರಿ ಕಣ್ಣು ತೆರೆದಿತ್ತು. ಅದಕ್ಕೆ ಆಕೆ ನೀರು ಕಾಣಲಿಲ್ಲ ಆಕೆಗೆ. ಯಾವಾಗ ದೇವರು ಕಣ್ಣು ತೆರೆದ್ರು ಆತ್ಮ ಕಣ್ಣು, ಆಗ ನೀರು ಗೊತ್ತಾಗ್ತದೆ ಆಕೆಗೆ. ಅದೇ ರೀತಿಯಾಗಿ ಎಷ್ಟೋ ಕಾರ್ಯಗಳು, ನಮಗಾಗಿ ನೇಮಿಸಲ್ಪಟ್ಟ ಕಾರ್ಯಗಳು, ಯೇಸು ಸ್ವಾಮಿ ಕಲ್ವಾರಿಶಿಯಲ್ಲಿ ನಮಗಾಗಿ ಸಂಪಾದನೆ ಬಿಟ್ಟು ಅನೇಕ ಆಶೀರ್ವಾದಗಳು ನಾವು ಹೊಂದಿಕೊಳ್ಳದೆ ಕಾಣ ಒಂದೇ ಒಂದಾಗಿದೆ, ನಮ್ಮ ಆತ್ಮ ಕಣ್ಣು ತೆರೆಯಲ್ಪಡಲಿಲ್ಲ. ಅಲ್ಲಿಯ ಅದಕ್ಕಾಗಿ ಪ್ರಾರ್ಥನೆ ಮಾಡೋ ಸ್ವಾಮಿ, ನಾನು ಆತ್ಮ ಕಣ್ಣು ತೆರೆಯಲ್ಪಡಬೇಕು. ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡ್ತೀರಾ? ಅದು ಪ್ರಾರ್ಥನೆ ಮಾಡಿ ಹೊಂದ್ಕೊಂಡ್ಬಿಟ್ರೆ ಪ್ರತಿಯೊಂದು ಕಾರ್ಯ ಗೊತ್ತಾಗ್ತದೆ. ಅಲ್ಲಿಯ ತೆರೆಯಲ್ಪಡಿದ ನಿಮಿತ್ತವಾಗಿ ನಾವೇನ್ ಮಾಡ್ತೀವಿ? ನಮ್ಮ ತೀರ್ಪೆಲ್ಲ ಲೋಕ ಪ್ರಕಾರವಾಗಿದೆ, ಶಾರೀರಿಕ ಪ್ರಕಾರವಾಗಿದೆ. ಆತ್ಮಿಕ ಪ್ರಕಾರ ಬಂದೇಗಣ್ಣ ನೀನು ತೀರ್ಪು ಮಾಡಕ್ ಹೋಗಲ್ಲ. ಹೌದು, ಕರೆಕ್ಟ್ ಇದು ಅಂತ ಹೇಳ್ತೀಯ. ಯಾಕೆ ದೇವರು ಅದಕ್ಕೆ ಕೀರ್ತನೆಗಾರ ಹೇಳ್ತಾರೆ, ನನ್ನ ಕಣ್ಣು ತೆರೆ ಸ್ವಾಮಿ. ನಮ್ಮೆಲ್ಲರ ಕಣ್ಣು ತೆರೀಬೇಕು. ಏಕೆ? ಈ ತಿಂಗಳು ನಿಮ್ಗೆಲ್ಲ ಅದ್ಭುತ ಆಗ್ಬೇಕಲ್ಲ, ಅದಕ್ಕೆ ಕಣ್ಣು ತೆರಿಬೇಕು. ಅದ್ಭುತ ಬೇಕಾ ಬೇಡವಾ? ಬೇಕು. ಆ ಕಣ್ಣು ದೇವ್ರು ತೆರೀತಾರೆ. ಅಲ್ಲಿಯ ಕಣ್ಣು ತೆರೆದಾಗ ವೇದ ಪುಸ್ತಕದ ಅದ್ಭುತಗಳು ಗೊತ್ತಾಗ್ದಾಗ ಇಲ್ಲೆಲ್ಲ ಅದ್ಭುತ ಮಾಡ್ತಾರೆ, ನನಗೂ ಏನು ಮಾಡ್ತೇ ದೇವ್ರೆ. ಅಲ್ಲಿಯ ಅರ್ಥ ಆಯ್ತಾ? ದೇವ್ರು ಮಾಡ್ದ ಅವತ್ತು ದೇವ್ರು ಏನಾದ್ರು ಪಕ್ಷಪಾತ ಇದೆಯಾ? ಅವತ್ತು ಮಾಡಿದ ಅದ್ಭುತ ಇವತ್ತು ಮಾಡ್ತಾರಲ್ಲ, ಆಗ್ತದಲ್ಲ? ಮಾಡ್ತಾರೆ. ಅಲ್ಲಿಯ ಯಾವಾಗ ನಮ್ಮ ಕಣ್ಣು ತೆರೆಯಲ್ಪಡುವ ಮಾಡ್ತಾರೆ. ಇಸ್ರೇಲ್ ದೇಶದಲ್ಲಿ ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು, ಸದುಕಾಯರಿದ್ರು, ಪರಿಸಾಯರಿದ್ರು, ಆಮೇಲೆ ಯಾಜಕರಿದ್ರು, ಮಹಾಯಾಜಕರಿದ್ರು. ಆದ್ರೆ ಯೇಸು ಹುಟ್ಟಿದ ಯಾರಿಗೂ ಗೊತ್ತಿಲ್ಲ. ಗೊತ್ತಿತ್ತಾ? ಗೊತ್ತಿತ್ತಮ್ಮ? ಗೊತ್ತಿತ್ತಾ? ಅದು ಒಬ್ಬರು ಮಾತ್ರ ಗೊತ್ತಿತ್ತು. ಯಾರಿಗೆ? ಸಿಮಿಯೋನಿಗೆ. ಸಿಮಿಯೋನ್ ಗಣನೆಗೆ ಬಾರ್ದವನು. ಸಿಮಿಯೋನನ್ನ ದೊಡ್ಡ ಹೆಸರು ಇಟ್ಕೊಂಡಿದ್ದ ಅಲ್ಲಿ. ಸಿಮಿಯೋನ್ ಒಳಗನ ಅಪ್ಪ ಬರ್ತಾ ದೊಡ್ಡ ವ್ಯಕ್ತಿ ಬರ್ತಾರೆ, ಯಾರು ಅವ್ರನ್ನ ಗಣಪಡಿಸ್ತಾರೆ? ಇಲ್ಲ, ಯಾರ ಕಣ್ಣಿಗೂ ಕಾಣದಂತ ವ್ಯಕ್ತಿ ಸಿಮಿಯೋನ್. ಅಲ್ಲಿಯ ಅವರ ದೇವರು ಅವನ ಕಣ್ಣು ತೆರೆದಾಗ ರಕ್ಷಣೆ ಹುಟ್ಟುವುದನ್ನ ಅವನು ಹೋಗಿ ನೋಡ್ತಾನೆ. ಆಲಕ್ಕೆ ಹೋಗ್ತಾನೆ, ಪರಿಶುದ್ಧ ಆದ್ಮೇಲೆ ಹೋಗಿ ಆಲಕ್ಕೆ ಅಲ್ಲಿದ್ದಾರೆ ರಕ್ಷಕ. ಅಲ್ಲಿ ಹೋಗಿದ್ದೆ ಮೇರಿ ಮತ್ತೆ ಜೋಸೆಫ್ ಇರ್ತಾರೆ, ಮಗು ಇರ್ತದೆ. ಆ ಮಗುನ ಕೈಗೆ ತಗೊಂತಾನೆ. ಕೈಗೆ ತಗೊಂಡು ಏನ್ ವಾಕ್ಯ ಹೇಳ್ತದೆ? ಒಡನೆ ನಿನ್ನ ಮಾತು ನೆರವೇರಿತು, ಈಗ ಸಮಾಧಾನ ಹೋಗೋದಕ್ಕೆ ನನ್ನ ದಾಸ ಅಪ್ಪಣೆ ಆಗ್ಲಿ. ನೀನು ನೇಮಿಸಿದ ರಕ್ಷಕನ ನಾನು ಕಣ್ಣಾರೆ ಕಂಡೆನು. ಬೇರೆ ಯಾರನ್ನ ಕಂಡ್ರ? ಬೇರೆ ಯಾರನ್ನ ಕಂಡ್ರ? ಯಾರು ಕಂಡ? ಎಲ್ಲಿದ್ದಾರೆ? ಯಾರಿದ್ದಾರೆ? ಸದ್ದುಕಾಯರಿದ್ದಾರೆ, ಪರಿಸಾಯರಿದ್ದಾರೆ, ಶಾಸ್ತ್ರಿಗಳಿದ್ದಾರೆ, ಆಮೇಲೆ ಯಾಜಕರಿದ್ದಾರೆ, ಮಹಾಯಾಜಕರಿದ್ದಾರೆ. ಯಾರಿಗಾದ್ರೂ ಗೊತ್ತಾಯ್ತಾ? ಯಾರು ಗೊತ್ತಾ? ಯಾಕೆ ಅವ್ರ ಕಣ್ಣೆಲ್ಲ ಏನ್ ಕಣ್ಣು? ಶಾರೀರಿಕ ಕಣ್ಣು ಅಷ್ಟೇನೆ. ಆದ್ರೆ ಇಲ್ಲಿ ಸಿಮಿಯೋನ ಕಣ್ಣು ಆತ್ಮಿಕ ಕಣ್ಣು. ದೇವರು ಅವನ ಕಣ್ಣು ತೆರೆದ ತಕ್ಷಣ ಅವನಿಗೆ ಯಾರು ಏನ್ ಹೇಳ್ತಾನೆ? ನೀನು ನೇಮಿಸಿದ ರಕ್ಷಕ ನಾನು ಕಣ್ಣಾರೆ ಕಣ್ಣಮ್ಮ. ಯೇಸು ಸ್ವಾಮಿನ ಕಂಡು ಹೇಳ್ತಾರೆ, ನೀನ್ ಯಾರು? ನೀನು ಬಂದು ನೀನು ಇಲಿಯನ, ನೀನು ಇಲೀಶನ ಅಂತ ಕೇಳ್ತಾರೆ ಬಂದು ಕೆಲವರು. ಗೊತ್ತಾ? ಕೇಳ್ತಿಲ್ವಾ? ಕೇಳ್ತಾರಾ? ಕೇಳ್ತಾರೆ. ಅವ್ರಿಗೇನಿಲ್ಲ, ಆತ್ಮಿಕ ಕಣ್ಣಿಲ್ಲ. ಅದಕ್ಕೆ ಅವರು ಯೇಸು ನಂಬಲಿಲ್ಲ. ಯೇಸು ಸಿದ್ಧಪಡಿಸೋ ರಕ್ಷಣೆ ಕೂಡ ಹೊಂದಿಕೊಳ್ಳಲಿಲ್ಲ. ಅರ್ಥ ಆಯ್ತದೆ? ಅನೇಕರು ಖಂಡಿತದಲ್ಲಿ ಇಲ್ಲಿ ಬಂದು ಅನೇಕರು ಹೋಗ್ಬಿಟ್ರು, ಸಭೆ ಬಿಟ್ಟು ಹೋಗ್ಬಿಟ್ರು ಅನೇಕರು. ಯಾಕೆ? ಅವರ ಕಣ್ಣು ತೆರೀಲಿಕ್ಕೆ ಅವಕಾಶ ಕೊಡಲಿಲ್ಲ. ಅದಕ್ಕೆ ಅವರು ಹೋಗ್ಬಿಟ್ರು. ಈಗ ಏನಾಗ್ತಾರೆ? ಅವರು ರಕ್ಷಣೆ ಪಡೆದೇನೆ ನರ್ಕೋಕ್ ಹೋಗ್ತಾರೆ. ಅಯ್ಯ, ಅದಕ್ಕೆ ಯೇಸು ಹೇಳಿದ್ರು, ವ್ಯಭಿಚಾರಿಗಳು, ಸುಂಕದವರು ನಿಮಗಿನ ಮುಂಚಿತವಾಗಿ ಪರಲೋಕ ಬರ್ತಾರೆ ಅಂತ ಹೇಳಿದಿಲ್ವಾ? ಅದೇ ನೀವು ಪರಲೋಕಕ್ಕೆ ಬರೋಕ್ಕಾಗಲ್ಲ. ನಾವು ಜ್ಞಾನಿಗಳು, ನಾವು ತಿಳುವಳಿಕೆಯವರು, ನಮ್ಗೆಲ್ಲ ಗೊತ್ತಿರ್ತಾರ, ನೀವು ಬರಲ್ಲ. ಅದು ಯಾರು ವಿಚಾರ ಬರ್ತಾರೆ? ಕಳ್ಳರು ಬರ್ತಾರೆ, ಕೊಲೆಗಾರರು ಬರ್ತಾರೆ, ನಿಮಗಿನ ಮುಂಚೆ ಪರಲೋಕ ಬರ್ತಾರೆ. ಅದಕ್ಕೆ ಯೇಸು ಹೇಳಿದ್ರು, ಸುಂಕದವರು ಆಮೇಲೆ ವಿಚಾರಿಗಳು ಎಲ್ಲ ಎಲ್ಲಿ ಹೋಗ್ತಾರೆ? ಪರಲೋಕ ಹೋಗ್ತಾರೆ. ನೀವು ಆ ಒಂದು ರಾಜ್ಯಕ್ಕೆ ಹೋಗುವಾಗ ನೀವು ಹೋಗಕ್ಕಾಗಲ್ಲ. ಆಯ್ತಾ? ವೈಶ್ವರದ್ರು ಬಂದು ಕೇಳ್ತಾನೆ, ನಾನು ನಿತ್ಯ ಜೀವಕ್ಕೆ ಏನ್ ಮಾಡ್ಬೇಕು ದೇವರೇ ಅಂತ ಕೇಳ್ತಾನೆ. ಯೇಸು ಹೇಳ್ತಾರೆ, ನೀನು ಇದೆಲ್ಲ ಮಾಡಿರ್ಬಾರ್ದು, ಇದೆಲ್ಲ ಮಾಡಿರ್ಬಾರ್ದು ಅಂತ. ಅವ್ನು ಹೇಳ್ತಾನೆ, ನಾನು ಚಿಕ್ಕಂದಿನಿಂದ ಇದೆಲ್ಲ ಮಾಡಲಿಲ್ಲ ಅಂತ ಹೇಳ್ತಾನೆ. ನೀವು ಒಂದೇ ಒಂದು ಕೊರತೆ ಇದೆ, ಏನದು? ಬಡವರು ಕೊಟ್ಬಿಟ್ಟು ನೀನು ಶಿಲ್ವೆ ತಗೊಂಡು ಹಿಂದೆ ಬಾ ಅಂತ ಹೇಳ್ತಾರೆ. ಅಷ್ಟೇ ಹೇಳಿದ್ರು. ಸ್ವಾಮಿ ನೀನು ಹೇಳಿದ್ರು ನಿಜಾನೇ, ನಾನು ಮಾರ್ಬಿಟ್ಟು ಬಂದ್ಬಿಡ್ತಾ. ದೇವರು ವೆಯ್ಟ್ ಏನು ಮಾರ್ಬೇಡ, ನಾನು ಬಾ ಅಂತ ಹೇಳ್ತಾ ಇಲ್ಲ.
ದೇವ್ರು ಟೆಸ್ಟ್ ಮಾಡಿದ, ಒಂದು ವೇಳೆ ದೇವರು ಪ್ರೀತಿ ಮಾಡ್ತಾರ, ಇವನು ಆಸ್ತಿ ಪ್ರೀತಿ ಟೆಸ್ಟ್ ಮಾಡಿದ ಅಷ್ಟೇ ದೇವರು. ಆ ಟೆಸ್ಟಲ್ಲಿ ಏನಾದ್ರು ಇಲ್ಲ ಆಗ್ಬಿಟ್ಟ. ಅವ್ನು ಚೆನ್ನಾಗಿರೋದು ಇಲ್ಲ, ಅವ್ರ ಆಸ್ತಿ ಇರೋ ದೇವ್ರಿಗೆ ಹೊಟ್ಟೆ ಉರಿ ಅಲ್ಲ. ನೋಡೋಣ ಇವನು ದೇವ್ರ ಪ್ರೀತಿ ಮಾಡ್ತಾನ ಮನುಷ್ಯ ಪ್ರೀತಿ ಮಾಡ್ತಾನ, ಟೆಸ್ಟ್ ಮಾಡ, ಟೆಸ್ಟಲ್ಲಿ ಫೇಲ್ ಆಗ್ಬಿಟ್ಟ. ಅದಕ್ಕೆ ದೇವಸ್ವಾಮಿ ಮಾಡ್ತಾರೆ, ದೇವಸ್ವಾಮಿ ಇಲ್ಲ ಹೌದೌದು ಹೇಳ್ತಾರೆ, ಐಶ್ವರ್ಯದ ಫಲಗ್ರಾಜ್ಯಕ್ಕೆ ಹೋಗಕ್ಕಾಗಲ್ಲ ಅಂತ ಹೇಳಿ. ಒಂಟೆಯ ಸೂಜಿಯ ಕಣ್ಣಲ್ಲಿ ಒಂಟೆ ಇರ್ಬೇಕಾದ್ರೆ ತೋರಿಸ್ಬೋದು, ಅದು ಐಶ್ವರ್ಯದ ಫಲಗ್ರಾಜ್ಯಕ್ಕೆ ಬರೋಕ್ಕಾಗಲ್ಲ. ಎಷ್ಟು ಕಷ್ಟ. ಯಾಕೆ ಅವ್ರ ಮನಸ್ಸೆಲ್ಲ ಇಲ್ಲಿದೆ, ಹಣದ ಮೇಲೆ ಆಸ್ತಿ ಮೇಲೆ ಇದೆ, ಹೋಗಕ್ಕಾಗಲ್ಲ ಅಂತ. ಅದು ಇವತ್ತು ನಿಮ್ಗೆ ಕೊಡೋ ವಾಗ್ದಾನೇನೋ, ನಿನ್ನ ಕಣ್ಣು ತೆರೆ ಅಂತ ಕೇಳ್ಕೊಂಡ್ರೆ ದೇವ್ರು ಅದ್ಭುತಗಳು ಮಾಡ್ತಾರೆ ನಿಮ್ಮ ಜೀವನದಲ್ಲಿ. ಅವಶ್ಯಕತೆ ಇಲ್ಲ, ದೇವರೇ ಅದ್ಭುತ ಮಾಡ್ತಾರೆ. ಆಗಾಳ ಕಣ್ಣನ್ನು ತೆರೆದಾಗ ಅಲ್ಲೇನು ಸಿಕ್ತು? ನೀರು ಸಿಕ್ತು. ಈಗ ಸಿಂಹನ ಕಣ್ಣನ್ನು ತೆರೆದಾಗ ಅಲ್ಲಿರುವ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ರಕ್ಷಕನ ಯಾರು ಅಂತ ಗೊತ್ತಿಲ್ಲ, ಸಿಂಹನ ಕಣ್ಣು ತೆರೆದಾಗ ದೇವ್ರ ಸಿಂಹನ ಗೊತ್ತಾಯ್ತು. ಕರೆಕ್ಟಮ್ಮ? ಅದೇಲಿಯಾ? ನಮ್ಮ ದೇವ್ರು ಯಾರಾಗಿದ್ದಾರೆ? ನಿಮಗೆ ಅದ್ಭುತಗಳು ಮಾಡೋ ದೇವರು. ಅದೇ ನೀವು ಮಾಡ್ಬೇಕಾದೇನಾಗಿದೆ, ನನ್ನ ಕಣ್ಣು ತೆರೆದೇವೆ. ಯೇಸು ಸ್ವಾಮಿ ಶಿಲೆ ಜಜ್ಜಲ್ಪಟ್ಟು ಹೊಡೆಯಲ್ಪಟ್ಟು ಸೈತಾನದಿಂದ ಕೀಲ್ ಕಿತ್ಕೊಂಡು ಏನೆಲ್ಲ ನಿಮ್ದು ಕಿತ್ಕೊಂಡಿದ್ದು ಸೈತಾನು ಅದೆಲ್ಲ ತೆಗೆದು ಇಟ್ಬಿಟ್ಟಿದ್ದಾರೆ. ಈಗ ಕಣ್ಣು ತೆರೆದೇ ಸಾಕು, ನಿಮ್ಗೆ ಕಾಣಿಸ್ತದೆ ನೀವು ಏನೆಲ್ಲ ಕಳ್ಕೊಂಡಿದ್ದೀರಂತ ಅದೆಲ್ಲ ಹಿಂದಕ್ಕೆ ತಗೊಂಡ್ಬೋದು. ಪ್ರಾರ್ಥನೆ ಮಾಡಿ, ನಿಮಗಾಗಿಟ್ಟು ಅನೇಕ ಕಾಳುಂಟು ಅವೆಲ್ಲ ಹೊಂದ್ಕೊಳ್ತಾರೆ. ಖಂಡಿತವಾಗಲು ದೇವರು ನಿಮ್ಮನ್ನು ಮೂಲಕ್ಕೆ ಸುಮ್ಮನೆ ಕಳಿಸ್ತಿಲ್ಲ. ನಿಮಗಾಗಿ ಕೆಲವು ಕಾಳ ರಿಸರ್ವ್ ಮಾಡಿದ್ದಾರೆ. ಆ ರಿಸರ್ವ್ ಮಾಡಿದ ಕಾರ್ಯಗಳು ನೀವು ಕಾಣಬೇಕಾ, ಆಗ ನಿಮ್ಮ ಕಣ್ಣು ತೆರೆಯಲ್ಪಡಬೇಕು. ಮತ್ತು ನಾವು ಆತ್ಮಿಕ ವಿಷಯಗಳಿಗೆ ಅವಕಾಶ ಕೊಡಲ್ಲ. ಹಾಗೆ ಲೋಕದಲ್ಲಿ ಜೀವಿಸ್ತದೆ, ಲೋಕದ ಕಾರ್ಯ ಇದೇ ತುಂಬೋಗಿದೆ ನಮ್ಮ ಮನಸ್ಸಲ್ಲಿ. ಸಿನಿಮಾ, ಟಿವಿ, ಸೀರಿಯಲ್ ನೋಡಿ ಲೋಕ ಏನಾಗ್ತಾ ಇದೆ, ಯಾವಾಗಲೂ ಎಲ್ಲರೂ ಎಂಟರ್ಟೈನ್ಮೆಂಟ್ ಅಲ್ಲಿ ಇದ್ದಾರೆ. ಅದೇ ದೇವರು ಇವತ್ತು ಬಂದೆ ನಾನು ಹೋಗ್ತೀನಾ, ನಾನು ಈ ಲೋಕ ಇವತ್ತು ಬಿಡುದಾಗ ಎಲ್ಲಿಗೆ ಹೋಗ್ತೀನಿ ಎಂಬ ಆಲೋಚನೆ. ಕೊನೆಯದಾಗ ಒಂದು ಪ್ರಶ್ನೆ ಕೇಳಿದ, ದೇವ್ರ ಕ್ವಶನ್. ಸರ್, ಈ ಮಾಡಿ 4 ಅಂತಸ್ತು ನಿಮ್ದೆ, ದೊಡ್ಡ ದೊಡ್ಡ ಕಾರ್ ನಿಮ್ದೆ, ನಮ್ಮೂರ ಹತ್ರ ನಿಮ್ದು ಮನೆ ಇದೆ, ಜಮೀನಿದೆ ನಿಮ್ದೆ, ಇಲ್ಲೂ ನೀವು ಬೇಕಷ್ಟು ಪುಸ್ತಕ ಎಲ್ಲ ಓದಿದ್ದೀರ, ಇದೆಲ್ಲ ಇಷ್ಟು ದೊಡ್ಡ ಇಂಟೆಲಿಜೆಂಟ್ ನೀವು. ಆದ್ರೆ ಇವತ್ತು ರಾತ್ರಿ ನೀವು ಈ ಲೋಕ ಬಿಡುದಾದ್ರೆ ಎಲ್ಲಿಗೆ ಹೋಗ್ತೀರಿ ಎಂಬುದಾಗಿ ಯೋಚನೆ ಮಾಡಿದ್ರ ಅಂತ ಕೇಳಿದೆ. ಇಷ್ಟೇ ಕೇಳಿದ. ಅವ್ರು ನನ್ನ ಹತ್ರ ಏನು ಮಾತಾಡ್ಲಾ, ಹಿಂಗೆ ನಾನೇ ನೋಡ್ತಾ ಇದ್ದೀನಿ, ತಗೊಂಡ್ರಿ ಹಿಂಗೆ ಕೈಗಳು 2 ತಗೊಂಡ್ಬಿಟ್ಟಿದೆ, ಇಟ್ಕೊಂಡ್ಬಿಟ್ಟಿದೆ. ಇದ್ರ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಲೇ ಇಲ್ಲ. ಯಾವ್ದು ಯೋಚನೆ ಮಾಡ್ಬೇಕಾದ ಏನ್ ಮಾಡಿಲ್ಲ ಅವನು ಏನು ಯೋಚನೆ ಮಾಡ್ದ? ಹಣ ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಮನೆ ಮಾಡ್ಬೇಕು, ಬಂಗ್ಲೆ ಮಾಡ್ಬೇಕು, ಎಲ್ಲ ಮಾಡ್ದ, ಇನ್ನೂ ಮಾಡ್ತಾನೆ ಇದ್ದಾನೆ, ಎಲ್ಲ ಮಾಡ್ದ. ಆದ್ರೆ ಕ್ಷಣ ಮಾತ್ರದಲ್ಲಿ ನೀನು ಲೋಕ ಬಿಡುದಾದ್ರೆ ಇಲ್ಲಿ ಹೋಗ್ತೀಯ, ಸಿದ್ಧ ಮಾಡ್ಕೊಂಡಿದ್ದೀವ? ಯಾಕೆಂದ್ರೆ ಅವ್ರ ಆತ್ಮ ಕಣ್ಣು ತೆರೆಯಲ್ಪಡ್ಲಿಲ್ಲ, ಅವ್ರ ಸತ್ಯವೇ ಗೊತ್ತಿಲ್ಲ. ಅಲ್ಲಿಯ ಯೇಸುವೆ ನಿಜವುಳ್ಳ ದೇವರಂದಾಗ ಅವ್ರಿಗೆ ನಾನು ಹೇಳ್ಬಿಟ್ಟು ಬಂದೆ, ಪರಿಶುದ್ಧ. ಹೀಗೆ ಸೈತಾನು ಏನ್ ಮಾಡ್ತಾನೆ, ನಮ್ಮ ಕಣ್ಣುಗಳನ್ನ ಮುಚ್ಚಿದ್ದಾನೆ. ಅದಕ್ಕೆ ಕೀರ್ತನೆ ಹೇಳ್ತಾನೆ, ನನ್ನ ಕಣ್ಣು ತೆರೆಯದೇನೆ. ಇದನ್ನು ಕಣ್ಣು ತೆರೆಯಲ್ಪಡದ ನಿಮಿತ್ತವಾಗಿ ನಿನಗಾಗಿ ನೇಮಕವಾದ ಆಶೆ ಹೊಂದಿಕೊಳ್ತಾ ಇದ್ದೇನೆ. ನಾವು ಏನು ಆಲ್ರೆಡಿ ಸಂವಾದ ಇಟ್ಬಿಟ್ರು, ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಟ್ಟು ಸೈತಾನಕ್ಕಿಂತ ಕಿತ್ಕೊಂಡು ನೀನೇನೆಲ್ಲ ಕಳ್ಕೊಂಡು ಏನೇನು ತೋಟದಲ್ಲಿ ಅದೆಲ್ಲ ಕಳ್ಕೊಂಡ ದೇವರು ಕಿತ್ತು ಬಿಟ್ಟಿದ್ದಾರೆ. ಈಗ ನಿನ್ನ ಕಣ್ಣು ತೆರೆದ್ರೆ ಸಾಕು, ನೀನು ತೊಗೊಂಡ್ಕೊಳ್ಬೋದ. ಅದಕ್ಕೆ ಪ್ರಾರ್ಥನೆ ಮಾಡು, ಅಯ್ಯೋ ನನ್ಗೇನಿಲ್ವಲ್ಲ, ಏನಿಲ್ವಲ್ಲ, ಅನೇಕರು ಹೇಳ್ತಾ ಇರ್ತಾರೆ. ಅದೇ ದೇವ್ರ ವಾಕ್ಯ ಹೇಳ್ತದೆ, ದೇವರು ಸಿದ್ಧ ಮಾಡಿದನ್ನ ಅವರ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲ್ಲ, ಮನಸ್ಸಲ್ಲಿ ಗೊತ್ತಾಗಲ್ಲ ಅಂತ ಬೈಬಲ್ ಹೇಳ್ತದೆ. ದೇವರು ಸಿದ್ಧ ಮಾಡಿದರೆ ಆಲ್ರೆಡಿ ನಿಮಗಾಗಿ. ಅರ್ಥ ಆಯ್ತರ? ನಿಮಗಾಗಿ ಆರೋಗ್ಯ ಸಿದ್ಧ ಮಾಡಿದ್ದಾರೆ. ಅರ್ಥ ಆಯ್ತರ? ಅಬ್ರಾಹ್ಮಣ ಹೇಳ್ತೀನಿ, ದೇವ್ರು ಇಲ್ಲದೇ ಇರೋದನ್ನು ಇದ್ದ ಹಾಗೆ ಮಾಡುವ ಆತನು. ಹಾಗೆ ನಿಮ್ಗೆ ಏನಿಲ್ಲ, ಆರೋಗ್ಯ ಇಲ್ವಾ, ಇದ್ದ ಹಾಗೆ ಮಾಡ್ತಾನೆ ದೇವರು. ಇಲ್ಲದೇ ಇರುವುದನ್ನ ಇರುವುದಾಗಿ ಮಾರ್ಪಡಿಸ್ತಾರೆ ದೇವರು. ಹಾಗೇನಿಲ್ಲ, ಆರೋಗ್ಯ ಇಲ್ವಾ, ಇರುವಂಗೆ ಮಾಡ್ತಾರೆ. ಬುದ್ಧಿ ಇಲ್ವಾ, ಇರುವಂಗೆ ಮಾಡ್ತಾರೆ. ಇಲ್ಲದೇ ಇರುವುದನ್ನ ಇರುವ ಹಾಗೆ ಮಾರ್ಪಡಿಸುವ. ಅಲ್ಲೇಲಿಯಾ? ಕೇಳ್ರಿ, ನೀವು ಕೇಳಲಿಲ್ಲ, ಕೊಟ್ಟಿಲ್ಲ. ನಿಮಗಾಗಿ ಸಿದ್ಧ ಮಾಡೋದನ್ನ ಏನೋ ತಿಳ್ಕೊಳ್ರಿ, ಕೇಳ್ರಿ. ನಿಮಗಾಗಿ ದೇವರು ಏನ್ ಮಾಡ್ತಾರೆ? ನಿತ್ಯ ಜೀವ, ನಿತ್ಯ ಸಮಾಧಾನ, ನಿತ್ಯ ಶಾಂತಿ, ನಿತ್ಯ ಆನಂದ ಎಲ್ಲ ಸಿದ್ಧ ಮಾಡಿದ್ದಾರೆ. ಇದೆಲ್ಲ ನೀವು ಕೇಳಿ ಹೊಂದ್ಕೊಳ್ತಾ ಇಲ್ಲ. ಯಾಕೆ? ಇದೆಲ್ಲ ನೀವು ಕಾಣದ ಹಾಗೆ ಮಾಡಿದ್ದಾರೆ ಸೈತಾನ. ಅದಕ್ಕಾಗಿ ನೀವು ಬೈಬಲ್ ಓದ್ತಾ ನಿಮ್ಮ ಕಣ್ಣು ತೆರೆದು ಬಿಡ್ತಾ ದೇವರು.
ತೆರಲ್ಪಟ್ಟಾಗ ನಿಮ್ಗೆ ಗೊತ್ತಾಯ್ತು, ಅಯ್ಯೋ ಇಷ್ಟೆಲ್ಲ ನನಗಾಗಿ ಸಿದ್ಧ ಮಾಡ್ತಾರ. ಯೇಸು ಬಂದು ಸುಮ್ಮನೆ ಪ್ರಾಣ ಕೊಟ್ಬಿಟ್ಟು ಹೋಗ್ಬಿಟ್ರೆ ಅಲ್ಲ ಅಂತ, ಯೇಸು ಎಲ್ಲ ಸಿದ್ಧ ಮಾಡೋಗಿದ್ದಾರೆ. ಈ ಭೂಲೋಕದಲ್ಲೇನು ಹೇಗೆ ಜೀವಿಸ್ಬೇಕು, ಹೇಗೆ ಸಮಾಧಾನ ಇರಬೇಕು, ಸಂತೋಷವಿರಬೇಕು, ಎಲ್ಲ ದೇವರು ಸಿದ್ಧ ಮಾಡೋಗಿದ್ದಾರೆ. ಇದು ನಮ್ಮ ಕಣ್ಣೇ ತೆರೀದಿಲ್ಲ. ನಾವು ದುಃಖದಲ್ಲಿ, ಕಣ್ಣಿನಲ್ಲಿ, ವೇದನೆಯಲ್ಲಿ, ಕೊರತೆಯಲ್ಲಿ ತೆರೆದಿರಿದ್ದೀವಿ ನಾವು ಅಷ್ಟೇನೆ. ಅದಕ್ಕೆ ಸಿದ್ಧ ಮಾಡಿದ್ರೆ ಅವ್ರ ಕಣ್ಣು ಕಾಣಲಿಲ್ಲ ಅಂತ ಹೇಳ್ತಾರೆ ದೇವರು. ಅದೇಯಾ ಗೊತ್ತಾಯ್ತಾ? ಅದಕ್ಕೇನ್ ಮಾಡ್ರಿ ಇವಾಗ? ಏನ್ ಪ್ರಾರ್ಥನೆ? ನನ್ನ ಕಣ್ಣು ತೆರೆ ದೇವ್ರೆ, ನನ್ನ ಕಣ್ಣನ್ನ ತೆರೆ ದೇವ್ರೆ. ಅದೇಲಿಯಾ ನಿಮ್ಮ ಕಣ್ಣು ತೆರೆದು ಬಿಟ್ರೆ ಸಾಕು, ತಿಳ್ಕೊಳ್ರಿ. ಅದೇಲಿಯಾ ಎಲ್ಲವೂ ಕೂಡ ನಿಮ್ಗೆ ಸಿಗ್ತಾರೆ, ನೀವು ಕೇಳ್ಬೋದು. ಆಯ್ತಾ? ಇವರು ಕಣ್ಣು ತೆರೆದಾಗ ಏನಾಯ್ತು? ಆಗಾಳ ಕಣ್ಣು ತೆರೆದಾಗ ಆಶೀರ್ವಾದ ಸಿಕ್ತಾ? ಆಕೆ ಬೇಕಾದ ಸಿಕ್ತಾ? ಕಣ್ಣು ತೆರೆದಾಗ ಸಿಂಹನಿಗೆ ಆತನು ಆಲೋಚನೆ ಮಾಡಿದ ಕಾರ್ಯ ದೊರೀತಾ ಇಲ್ವಾ? ಯೇಸು ಸ್ವಾಮಿ ಕಣ್ಣು ತೆರೆದ್ರೆ ನಿಮ್ಗೆಲ್ಲ ಗೊತ್ತಾಗ್ತದೆ. ಆದ್ರೆ ನಿನ್ನ ಪ್ರಾರ್ಥನೆ ಏನಾಗಿರ್ಬೇಕು? ನನ್ನ ಆತ್ಮ ಕಣ್ಣು ತೆರೆ ದೇವರೇ. ಅಲ್ಲೇಲಿಯಾ, ಅಲ್ಲೇಲಿಯಾ. ನಾವು ವೇದದಲ್ಲಿ ನೋಡ್ತೀವಿ, ಯೇಸು ಸ್ವಾಮಿ ಶರೀರ ಹಾಕಲ್ಪಟ್ಟ ಮೇಲೆ ಏನ್ ಮಾಡಿದ್ರು? ಎಲ್ಲರೂ ಚೆದರಿ ಹೋದ್ರು. ಅದು ಕೆಲವು ಶಿಷ್ಯರು ಇರೋದನ್ನ ಬಿಟ್ಟು ಎಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಎಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಕರೆಕ್ಟಾ? ಹೋಗುವಾಗ ಪಕ್ಕದಲ್ಲಿ ಯಾರೋ ಬಂದು ಸೇರ್ಕೊಂತಾರೆ ಜೊತೆಯಲ್ಲಿ, ಅವ್ರ ಜೊತೆಯಲ್ಲಿ ಸೇರ್ಕೊಂಡಿದ್ದೆ. ಅವ್ರು ಮಾತಾಡ್ತಾ ಕೇಳ್ತಾರೆ, ಏನ್ ಮಾತಾಡ್ತಾರೆ ನೀವು ಅಂತ ಹೇಳಿದೆ. ಅಯ್ಯ ನೀನು ಯಾವ ಊರು? ನೀನು ಇಷ್ಟೆಲ್ಲ ನಡೀತದೆ, ನೀವು ಗೊತ್ತಿಲ್ವಾ ವಿಷಯ ಅಂತ ಕೇಳಿದಾಗ, ಯಾವ ವಿಷಯ ಅಂತ ಕೇಳ್ತಾರೆ ಅವರು. ಈ ತರ ಯೇಸುವಿನ ಶಿಲುಬೆಗೆ ಹಾಕರು, ಆತನ ರಕ್ಷಕನು, ಆತನ ಬಿಡುಗಡೆ ಅಂತ ನೆನೆಸ್ಕೊಂಡಿದ್ವಿ. ಅದಾತ ಸತ್ತು ಹೋದ್ನು. ಮಾತಾಡ್ಕೊಂಡು ಬರುವಾಗ ಯೇಸು ಸ್ವಾಮಿ ಏನು ಹೋಗ್ಬೇಕು ಅಂತ ನೆನ್ಸ್ಕೊಳ್ಳುವಾಗ ಅವ್ರ ಹೇಳ್ತಾರೆ, ಹೋಗ್ಬೇಡ, ನಮ್ಮ ಜೊತೆಲಿ ಬಾ, ಊಟ ಮಾಡು ಅಂತ ಹೇಳ್ತಾರೆ. ಒಳ್ಳೆ ಹೋಗ್ತಾರೆ. ಹೋಗ್ಬೇಡ. ಏನ್ ಮಾಡಿದ್ರು? ಅಲ್ಲಿ ಯೇಸು ಸ್ವಾಮಿ ರೊಟ್ಟಿ ಮುರಿಯಲ್ಪಟ್ಟಾಗ ಅವ್ರ ಕಣ್ಣು ತೆರೆಯಲ್ಪಟ್ಟಿತ್ತು. ಅಯ್ಯ ಆಗ ಅವ್ರಿಗೆ ಗೊತ್ತಾಯ್ತು, ತಮ್ಮ ಜೊತೆಲಿ ಬಂದವ್ರು ಯಾರು? ಏಸು. ನೋಡಿದ್ರ? ಏಸು ಜೊತೆಯಲ್ಲೇ ನಡ್ಕೊಳ್ತಾರೆ. ಏಸು ಯಾರಂತ ಗೊತ್ತಿಲ್ಲ ಅವ್ರಿಗೆ. ಇಲ್ಲ ಸಂತೋಷ್ ಯಾರ ಜೊತೆಲಿ ಹೋಗ್ತಾ ಇದ್ರು ಮಾತಾಡ್ಕೊಂಡವ್ರು? ಏಸು ಜೊತೆಲೇ ಹೋಗ್ತಾ ಇದ್ದಾರೆ. ಅದೇ ಯಾರು ಗೊತ್ತಾಗಿಲ್ಲ ಅವ್ರಿಗೆ? ಇವ್ರು ಏಸುನೇ ಅಂತ ಗೊತ್ತಾಗ್ಲೇ ಇಲ್ಲ. ದೇವ್ರ ಕಣ್ಣು ತೆರೆದಾಗ ಗೊತ್ತಾಗ್ಬಿಡ್ತು. ಅನೇಕ ಆತ್ಮಿಕ ಕಣ್ಣೇನ ಮುಚ್ಚಲ್ಪಟ್ಟಿದೆ. ಅಲ್ಲೇಲಿಯಾ, ಅನೇಕ ಆತ್ಮಿಕ ಕಣ್ಣೇನ ಮುಚ್ಚಲ್ಪಟ್ಟಿದೆ. ಅಲ್ಲೇಲಿಯಾ. ಈಗ ಪ್ರಾರ್ಥನೆ ಮಾಡ್ರಿ, ದೇವ್ರ ಕಣ್ಣು ತೆರೆ ಸ್ವಾಮಿ. ದೇವ್ರ ಕಣ್ಣು ತೆರೆಯುವಾಗ ಯಾಕೆ ನಿನಗೆ ದರಿದ್ರ, ಯಾಕೆ ನಿನಗೆ ವ್ಯಾಧಿ, ಯಾಕೆ ನಿಮ್ಮಲ್ಲಿ ಸಮಸ್ಯೆ, ಇವೆಲ್ಲ ಗೊತ್ತಾಗ್ತದೆ ನಿಮಗೆ. ಅರ್ಥ ಆಯ್ತಲ್ಲ? ಯಾಕೆ ಫೇಲ್ ಆದೆ ನಾನು ಅಂತ ದೇವ್ರು ತೋರಿಸ್ಕೊಡ್ತಾರೆ ನಿಮಗೆ. ಏನ್ ನಿಜಲ್ಲಿ ಏನ್ ನಡೆದು ಕೂಡ ಅದಕ್ಕೆ ಉತ್ತರ ಇದೆ. ಯಾವಾಗ ನಿನ್ನ ಕಣ್ಣು ತೆರೆಯಲ್ಪಟ್ಟಾಗ ನಿನಗೆ ಗೊತ್ತಾಗ್ತಾ ಹೋಗೋ, ಇಲ್ಲಿ ತಂದೆ ಆಗಿದೆ ಇದು. ಅಲ್ಲೇಲಿಯಾ. ಆಗ ಕೀರ್ತನೆಗಳ ಪ್ರಕಾರ ಇವತ್ತು ವಾಗ್ದಾನ ಮಾಡ್ತಾರೆ, ನಿಮ್ಮ ಕಣ್ಣು ತೆರೆಯಲ್ಪಟ್ರೆ ನಿಮಗೆ ಅದ್ಭುತಗಳು ಮಾಡ್ತೀನಿ. ಏನ್ ಮಾಡ್ತಾರಮ್ಮ? ನೀವೇನ್ ಮಾಡ್ರಿ? ಕಣ್ಣು ತೆರೆ ಅಂತ ಪ್ರಾರ್ಥನೆ ಮಾಡ್ರಿ, ಮಿಕ್ಕಿದ ಅದ್ಭುತಗಳು ಅವ್ರು ಮಾಡ್ಕೊಡ್ತಾರೆ. ಆಯ್ತಾ? ವೇದದಲ್ಲಿ ಅನೇಕರ ಕಣ್ಣನ್ನ ದೇವರು ತೆರೀತಾರೆ. ಇನ್ನೊಂದು ಕಣ್ಣು ಯಾರು ತೆರೆದು, ಯಾವ್ದು ತೆರೆದು ದೇವರು? ಎಲೀಷ ಜೊತೆ ಸೇವಕ ಇದ್ದಾರೆ, ಗೊತ್ತಾ ನಿಮ್ಗೆ? ಎಲೀಷ ಸೇವಕ. ಈಗ ಎಲೀಷ ಹಿಡಿಬೇಕು ಅಂತ ಯಾರು ಬರ್ತಾರೆ? ಆರಾಮರ ರಾಜ್ಯ ಕಳಿಸೋ ಸೈನ್ಯ. ಯಾವ ಸೈನ್ಯ? ಯಾಕೆಂದ್ರೆ ಆರಾಮರ ರಾಜ್ಯ ಇಸ್ರೇಲ್ ತಾಕ್ಬೇಕಂತ ಎಲ್ಲಿ ಬರ್ತಾರೋ ಅಲ್ಲಿ ಸೈನಿಕರಿರ್ತಾರೆ. ಅಯ್ಯಯ್ಯೋ, ಅವಾಗ ಯೋಚನೆ ಮಾಡ್ತೇವೆ, ನಮ್ಮಲ್ಲಿ ಯಾರೋ ಒಬ್ಬರು ಸೀಕ್ರೆಟ್ ತಿಳಿಸ್ತಾ ಇದ್ದಾರೆ, ಎಲ್ಲೋಗಿ ತಿಳಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು, ಯಾರು ನಿಮ್ಮಲ್ಲಿ CID ಅಂತ ಕೇಳ್ತಾರೆ. ನಿಮ್ಮಲ್ಲಿ ಯಾರು CID? ಯಾರು ನಾವು ಹೋಗಿ ತಾಕ್ಬೇಕೇವೆ ಅಲ್ಲಿ ಅವರು ಏನಾಗಿದ್ದಾರೆ? ಸಿದ್ಧವಾಗಿದ್ದಾರೆ ಯುದ್ಧಕ್ಕಾಗಿ. ಆಗ ಅದರಲ್ಲೊಬ್ಬ ಹೇಳ್ತಾರೆ, ಇಲ್ಲ ಅವ್ರ ಜೊತೆಯಲ್ಲಿ ಒಬ್ರು ಇದ್ದಾರೆ, ಅವ್ರ ಹೆಸರು ಏನೋ ಎಲೀಷ ಎಂಬ ಪ್ರವಾದಿ. ನಿನ್ನ ಬೆಡ್ರೂಮ್ ಅಲ್ಲಿ ಮಾತಾಡ್ತಿಯಲ್ಲ ಮಾತು, ಅದು ಕೂಡ ಅವ್ರಿಗೆ ಗೊತ್ತಿದೆ ಅಂತ ಹೇಳ್ಬಿಡ್ತಾರೆ ಅವರು. ಹೌದಾ? ಹಂಗಾರೆ ನಾವು ಈ ದೇಶ ಜಯಿಸಕ್ ಆಗಲ್ಲ, ಅವ್ರು ಹಿಡಿಬೇಕು ನಾವು ಅಂತ ಹೇಳಿ ಸೈನ್ಯ ಕಳಿಸ್ತಾರೆ. ಸೈನ್ಯ ಬಂದು ಸುತ್ಕೊಂಡ್ಬಿಡ್ತಾರೆ ಫುಲ್ಲು ಅರೌಂಡ್ ಸುತ್ತ ಆ ಏರಿಯಾನ. ಆಗ ಬೆಳಗ್ಗೆ ಎದ್ದು ನಿದ್ದೆಯಿಂದ ಕಣ್ಣು ನೋಡ್ಸ್ಕೊಂಡು ಬರ್ತಾನೆ. ಯಾರು? ಎಲೀಷ ಸೇವಕ ಬಂದು ನೋಡ್ತಾನೆ, ಸೈನ್ಯ ಸುತ್ತಲೂ ಲಬೋ ಹೊಡ್ಕೊಂಡು ಒಳಗಡೆ ಹೋಗ್ತಾರೆ. ಅಯ್ಯೋ, ನಮ್ ಕತೆ ಮುಗಿದೋಯ್ತು, ನಮ್ಮ ಹುಡಿಯಾಗ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಅದೇ ಎಲೀಷ ಹೊರಗಡೆ ಬರ್ತಾನೆ. ಕಣ್ಣು ಬಂದು ಏನ್ ಪ್ರಾರ್ಥನೆ ಮಾಡ್ತಾನೆ? ದೇವರೇ ಒಂದು ಕಣ್ಣನ್ನು ತೆರೆ, ಇವ್ರ ಕಣ್ಣನ್ನ ತೆರೆ ಅಂದಾಗ ಕಣ್ಣು ತೆರೆದ ತಕ್ಷಣ ಏನ್ ಕಾಣ್ತದೆ ನಮ್ಗೆ?
ಆ ಬೆಟ್ಟಗಳೆಲ್ಲ ಕೂಡ ಬೆಂಕಿ ರಥಗಳು ಕಾಣ್ತಾರೆ, ಏಂಜಲ್ಸ್ ಕಾಣ್ತಾರೆ. ಆಗ ಹೇಳ್ತಾರೆ, ಅವರಿಗಿಂತ ನಮ್ಮ ಭಕ್ತರು ಜಾಸ್ತಿ ಜನ ಇದ್ದಾರೆ. ಹೇಳಿದ ಹರೀಶ, ಅವರ ಸೈನ್ಯಕ್ಕಿಂತ ನಮ್ಮ ಸೈನ್ಯ ಏನಾಗಿದೆ, ದೊಡ್ಡದಾಗಿದೆ. ಅದೇಯ್ಯ ನೋಡ್ರ, ಕಣ್ಣು ತೆರೆಯಲ್ಪಡದೆ ಹೋದ್ರೆಗಾನ ಎಷ್ಟು ಮಿಸ್ಟೇಕ್ ಆಗ್ತದೆ. ಕರೆಕ್ಟಾ? ಇವತ್ತು ಅನೇಕ ಕ್ರೈಸ್ತರು ಯಾಕೆ ಬಿದೋಗಿದ್ದಾರೆ? ಯಾಕೆ ಬಿದೋಗ ಕಾರಣ ಏನು? ಅವ್ರ ಕಣ್ಣು ತೆರೆಯಲ್ಪಡಿಲ್ಲ. ಅವತ್ತು ನೀವು ಪ್ರಾರ್ಥನೆ ಮಾಡಿದೆ ಕಣ್ಣು ತೆರೆ ಅಂತ. ಏನಾದ್ರು ನಷ್ಟ ಬಂದ್ರೆ, ಸಮಸ್ಯೆ ಬಂದ್ರೆ ದೇವರೇ ಇಲ್ಲ, ದೇವ್ರನ್ನ ಬೈಯೋದು, ದೇವರೇ ಇಲ್ಲ ಅನ್ನೋದು. ಕೆಲವರು ನಾನು ನೋಡಿದ್ದೀನಿ, ಚರ್ಚ್ಗೆ ಹೋಗದೆ ಇರೋದು, ಪ್ರಾರ್ಥನೆ ಮಾಡದೆ ಇರೋದು. ಅರೇಲಿಯ ಅರ್ಥ ಆಯ್ತರ? ಒಂದು ಸಾರಿ ಎಸ್ತೇರ್ ಅಂತ ನಿಮ್ಗೆ ಗೊತ್ತಿರ್ಬೇಕು, ಚೈನಾ ಪಾಕಿಸ್ತಾನದ ಲಕ್ಷ್ಮಣ ಕೊಡಮ್ಮ ಓದಿದ್ದೀರಾ? ಎಸ್ತೇರ್ದು ಪುಸ್ತಕ ಇದು ಗುಲ್ಶನ್ ಎಸ್ತೇರ್, ಅದು ಓದಿದಿರಲ್ಲ. ಆ ಪುಸ್ತಕ ಇನ್ನೊಂದು ಸಾರಿ ಓದ್ರಿ. ಅದಲ್ಲಿ ಅವರ ತಂಗಿ ತೀರೋತಾರೆ. ಯಾರಿಗೆ? ಗುಲ್ಶನ್ ಎಸ್ತೇರ್ ತಂಗಿ ತೀರೋತಾರೆ. ಆಮೇಲೆ ಆ ಅಮ್ಮ ಬಂದು ಪ್ರಾರ್ಥನೆ ಮಾಡ್ತಾರೆ, ಬದುಕೋತಾಳೆ. ಬದುಕೊಳ್ತೀರಿ ಒಂದು ವಾರದಲ್ಲಿ ಸತ್ತೋತಾಳೆ. ಆಗ ಆಮೇಲೆ ಕೋಪ ಹೋಗ್ಬಿಡ್ತಾರೆ ಯೇಸು ಮೇಲೆ. ಬೈಬಲ್ ಓದೋದು ಬಿಟ್ಬಿಡ್ತಾಳೆ, ಪ್ರಾರ್ಥನೆ ಬಿಟ್ಬಿಡ್ತಾಳೆ, ಚರ್ಚ್ಗೆ ಓದ್ ಬಿಟ್ಬಿಡ್ತಾಳೆ. ಆಗ ಒಂದು ವಾರ ಆದ್ಮೇಲೆ ದೇವ್ರು ಮಾತಾಡ್ತಾರೆ, ಯಾಕೆ ಮಗಳೇ ಚರ್ಚ್ಗೆ ಹೋಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ? ನಾನು ಮಾಡಲ್ಲ, ಬೇಡ ನನಗೆ. ಯಾಕೆ? ನನ್ನ ತಂಗಿ ನಾನು ನೀವು ತಗೊಂಡ್ಬಿಟ್ರಲ್ಲ ಅಂತ ಹೇಳ್ತಾರೆ. ನಿನ್ ತಂಗಿ ನಾನು ಯಾಕೆ ತಗೊಂಡೆ ಅಂತ ಗೊತ್ತಿದ್ಯಾ? ಒಂದ್ಸಾರಿ ನಿನ್ ತಂಗಿನಲ್ಲಿ ನೋಡು ಅಂತ ಹೇಳ್ತಾನೆ. ಆಕೆ ಇರ್ತಾಳೆ, ನೋಡಿ ದೃಷ್ಟಿಸಿ ನೋಡು ಅಂತ ಹೇಳ್ತಾರೆ. ಆಕೆ ಸ್ವರ್ಗದಲ್ಲಿ ಇರ್ತಾಳೆ. ನೋಡಿದಾಗ ದೇವ್ರು ತೋರಿಸ್ತಾರೆ, ಆಕೆ ಬೆನ್ನಿಂದಗಡೆ ಹಂಗೇನೆ ಏನಾಗಿತ್ತು ಗೊತ್ತಾ, ಒಂದು ಸಲಾಕೆ ತಗೊಂಡು ಸುಟ್ಬಿಡ್ತಾರೆ ಗೊತ್ತಾ, ಅದು ಹೊಡೆದಿರೋ ಏಟುಗಳು ಅವ್ರ ಯಜಮಾನ. ನೋಡಿ, ನಿನ್ ತಂಗಿ ಪ್ರತಿನಿತ್ಯ ಈ ತರ ಏಟ್ ತಿಂತಾ ಇದ್ದಾರೆ. ಇವಾಗ ಹೇಳು, ನಿನ್ ತಂಗಿ ಕಳಿಸ್ಬಿಡ್ಲ ನಾನು ಭೂಲೋಕಕ್ಕೆ? ಪ್ರತಿದಿನ ಈ ತರ ಏಟ್ ತಿಂತಾ ಇದ್ದಾನೆ. ಅದಕ್ಕಾಗಿನೇ ನಿನ್ ತಂಗಿ ನಾನೇ ಕರ್ಕೊಂಡೋಗಿ ಬರ್ಲೋಕೆ ಇಟ್ಬಿಟ್ಟೆ. ಆಗಳು ಮೊಳಕಾಲ ಕೇಳ್ತೇನೆ, ದೇವರೇ ನಾನು ಕ್ಷಮಿಸ್ತೇವ್ರೆ, ನನಗೆ ಗೊತ್ತಿಲ್ದಿರ ನಾನು ತಪ್ಪು ಮಾಡ್ಬಿಟ್ಟೆ, ಬೈಬಲ್ ಓದ್ತೀನಿ, ಪ್ರಾರ್ಥನೆ ಮಾಡ್ತಿರೋದ. ಆ ಕಣ್ಣು ತೆರೆಯಲ್ಪಟ್ಟಾಗ ಮಾತ್ರವೇ ಕತೆ ಗೊತ್ತಾಗದೆ ಯಾಕೆ ತರ ಆಗಿದೆ ಎಂಬುದಾಗಿ. ನಾವು ಕಣ್ಣು ತೆರೆಯಲ್ಪಡದ ನಿಮಿತ್ತವಾಗಿ ನಾವೇನ್ ಮಾಡ್ತೀವಿ? ದೇವ್ರ ಕೋಪ ಮಾಡ್ಕೊಂತೀವಿ, ಚರ್ಚ್ಗೆ ಹೋಗಲ್ಲ, ಪ್ರಾರ್ಥನೆ ಮಾಡಲ್ಲ, ಬೈಬಲ್ ಓದಲ್ಲ, ಲೋಕದೊಳಗೆ. ಇದು ಸೈತಾನ ತಂತ್ರ. ಇದು ಯಾರ ತಂತ್ರ? ಸೈತಾನ ತಂತ್ರ. ಅದಕ್ಕೆ ಬೈಬಲ್ ಚೆನ್ನಾಗಿ ಓದುವಾಗ ನಿಮ್ಗೆ ಗೊತ್ತಾಗ್ತದೆ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಎಲ್ಲಿ ತಪ್ಪೋಗ್ತಾ ಇದ್ದೀರಾ. ಯಾಕೆ ತಪ್ಪೋಗ್ತಾ ಗೊತ್ತಾಗೋದು ಯಾವ ಬೈಬಲ್ ಓದುವಾಗ. ಬೈಬಲ್ ಓದ್ತಾಗ ಅದಕ್ಕೆ ಗೊತ್ತಾಗ್ತದೆ, ಎಲ್ಲಿ ತಪ್ಪೋಗಿದ್ದೀನಿ, ಇದನ್ನ ಸರಿ ಮಾಡ್ಕೋಬೇಕು. ಆಗ ಕಣ್ಣು ತೆರೀತಾರೆ ದೇವರು. ಆಗ ನೀವು ಆಶ್ಚರ್ಯ ಪಡೋದಕ್ಕೆ, ನಿಮಗಾಗಿ ಸಿದ್ಧ ಮಾಡಿದಲ್ಲ. ಅಯ್ಯೋ, ನನ್ನೆಷ್ಟು ಪೆದ್ದನ್ ನಾನು, ನನಗಾಗಿ ಯೇಸು ಸಿದ್ಧ ಮಾಡಿದ್ದಾರೆ. ಇದೆಲ್ಲ ಕೂಡ ನನಗೆಲ್ಲ ಸಿದ್ಧ ಮಾಡ್ತಾರೆ. ಇದನ್ನ ನಾನು ಪ್ರಾರ್ಥನೆ ಮೂಲಕ ತಗೊಳ್ಬೇಕು. ಇದನ್ನ ಅದ್ರ ಮೂಲಕ ಪ್ರಾರ್ಥನೆ ತಗೊಳ್ಬೇಕೆಂಬುದಾಗಿ ತೀರ್ಮಾನ ಮಾಡ್ತೇವೆ ದೇವರು. ಅಲ್ಲಿಯ ಅರ್ಥ ಆಯ್ತಾ? ನಿಮ್ಮನ್ನ ಬಾಲುವಾಗಲ್ಲ ತಲೆಯಾಗಿ, ನಿಮ್ಮನ್ನು ಕೀಳಾಗಲ್ಲ ಮೇಲಾಗಿ, ನಿಮ್ಮನ್ನ ಸಾಲ ತಗೊಳ್ಳೋರಲ್ಲ ಸಾಲ ಕೊಡೋರು ಹಾಗೆ ಮಾಡ್ಬೋದು. ಇದು ನಮ್ಮಲ್ಲಿ ನೆರವೇರಿದೆಯಾ? ನೆರವೇರ್ಬೇಕು. ನೆರವೇರಿಲ್ಲ ಅಂದಾಗ ಎಲ್ಲೋ ಮಿಸ್ಟೇಕ್ ಆಗಿದೆ ಅಂತ ಅರ್ಥ. ಆಯ್ತಮ್ಮ? ನೆರವೇರಂಗೆ ನೀವು ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಕೂಡ? ಹೌದು. ನನ್ನ ಕಣ್ಣು ತೆರೆ ದೇವರೇ, ನಿನಗಾಗಿ ನೀನು ಒಳ್ಳೆಯ ದೇವರು. ನಿನ್ನ ಪ್ರಾಣನ ಕೊಟ್ಟ ಮೇಲೆ ಭೂಲೋ ತಾಲ ಇನ್ನೇನು ಕೊಡ್ತೀರಿ ಅಂತಾರ ನೀವು? ಅಲ್ಲ ಸ್ವಾಮಿ, ನಾನೆಲ್ಲೋ ತಪ್ಪೋಗಿದೆ, ನಾನು ಕಣ್ಣು ತೆರೆದು ನಾನು ತೋರಿಸ್ತೇವೆ, ಅದು ಸರಿ ಮಾಡ್ಕೊತೇನೆ. ಸರಿ ಮಾಡ್ಕೊಂಡ್ಮೇಲೆ ಎಲ್ಲ ನಾನು ಹೊಂದಿಕೊಡ್ತೀನಿ. ಆಗ ನಿಮ್ಗೆಲ್ಲವೂ ಸಿದ್ಧ ಮಾಡ್ತಾರೆ. ಭೂಲೋಕದ ಮನುಷ್ಯರಿಗಿಂತ ನಿಮಗೆ ಮಹತ್ವದ ಕಾಲ ದೇವರು ಇಟ್ಟಿದ್ದಾರೆ. ಅರ್ಥ ಆಯ್ತಾ? ಅದೆಲ್ಲ ಹೊಂದಿಕೊಂಡು